ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಹೇಳಿ ಕೇಳಿ ನಿಮ್ಮೊಂದಿಗೆ ನಾವು ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಪ್ರಿಯಾಂಕ್ ಖರ್ಗೆ ಅವರಿಗೂ ವಿವಾದಕ್ಕೂ ಅವಿನಾಭಾವ ಸಂಬಂಧ. ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ಕೊಡದೆ ಹೋದ್ರೆ ಅವರಿಗೆ ತಿಂದ ಅನ್ನ ಜೀರ್ಣ ಆಗೋದೇ ಇಲ್ಲ ಅಂತ ಕಾಣುತ್ತೆ. ಇವರ ಹೇಳಿಕೆಯಿಂದ ಸರ್ಕಾರವೇ ಎಷ್ಟೋ ಸಲ ಮುಜುಗರಕ್ಕೆ ಒಳಗಾಗಿದೆ. ಇಷ್ಟು ಸಾಲದು ಅನ್ನೋ ಹಾಗೆ ಈಗ ಕೇಂದ್ರ ಗೃಹ ಮಂತ್ರಿಗಳ ಬಗ್ಗೆಯೂ ಕೂಡ ಇವರು ಸದನದಲ್ಲೇ ತೀರಾ ಹಗುರವಾಗಿ ಮಾತನಾಡಿದ್ದಾರೆ. ಮೊದಲು ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಪ್ರಕಾರ ಕೇಂದ್ರ ಗೃಹ ಸಚಿವರು ನಾಲಾಯಕ್ ಅಂತೆ. ಸ್ವತಃ ತಾನು ಒಬ್ಬ ಸಚಿವನಾಗಿ ಮತ್ತೊಬ್ಬ ಸಚಿವರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಏನಂತ ಕರಿಬೇಕೋ ಗೊತ್ತಿಲ್ಲ. ಆದ್ರೆ ಇವರು ಮಾತ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ನಾಲಾಯಕ್ ಅಂತ ಕರೀತಾರೆ. ಇದು ವಿದ್ಯೆಯ ಕೊರತೆಯೋ, ಸಂಸ್ಕಾರದ ಕೊರತೆಯೋ ಅಥವಾ ಸಹಾಯಕತೆಯ ಪ್ರದರ್ಶನವೋ ಗೊತ್ತಿಲ್ಲ. ಆದ್ರೆ ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಗೌರವವನ್ನ ತಾವೇ ಹಾಳು ಮಾಡ್ಕೊಳ್ತಾ ಇರೋದಂತೂ ಸತ್ಯ. ಈಗ ಇದ್ರ ಬಗ್ಗೆ ಮಾತಾಡೋಕೆ ಬಿಜೆಪಿ ವಕ್ತಾರರಾದ ಪ್ರಮೋದ್ ಕಾರ್ಕೂನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಖರ್ಗೆ ಅವರ ಮಾತಿನ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಅಕ್ಷತಾ ಕುಲಕರ್ಣಿ ಅವರೇ ನಮಸ್ಕಾರ. ಹೇಳಿ. ಸರ್, ತಾವು ಪ್ರಿಯಾಂಕ್ ಖರ್ಗೆ ಅವರು ಅಮಿತ್ ಶಾ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದನ್ನ ನೋಡಿದ್ದೀರಿ ಅನ್ಕೋತೀನಿ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್? ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಬಹಳ ಖಂಡನೀಯ. ಈ ಪ್ರಬುದ್ಧ ಸಮಾಜದಲ್ಲಿ ಇಂತ ಸಚಿವರು ಇರುವುದೇ ಒಂದು ದುರದೃಷ್ಟಕರ ಅಂತ ನಾ ಹೇಳಿದ್ಬೇಕು. ಒಬ್ಬ ರಾಜ್ಯದ ಸಚಿವನಾಗಿ ಏನೊಂದು ತಮ್ಮ ಜವಾಬ್ದಾರಿ ಇರಬೇಕು. ತಮ್ಮ ಬೌದ್ಧಿಕ, ಶಾರೀರಿಕ ಒಂದು ಚಟುವಟಿಕೆ ಮೇಲೊಂದು ಏನೊಂದು ನಿಯಂತ್ರಣ ಇರಬೇಕು. ನನಗನ್ಸದ ಆ ನಿಯಂತ್ರಣ ಎಲ್ಲೋ ಕಳ್ಕೊಂಡಿದ್ದಾನೆ ಅಂತ. ನಾಲಿಗೆಗೆ ಎಲಬಿಲ್ಲ ಸರಿ, ಆದ್ರೆ ಆ ಒಂದು ಮೆದುಳಿಗೆ ಮತ್ತೆ ನಾಲಿಗೆಗೆ ಸಂಬಂಧ ಇದೆಯಲ್ಲ, ಆ ಸಂಬಂಧ ಎಲ್ಲೋ ಕಡಿತಗೊಂಡಿದೆ ಅಂತ ನನಗ ಅನಿಸ್ತದ್ರಿ. ಅದಕ್ಕೆ ಅವ್ರು ಒಂದು ಅಗದಿ ಯಾರೊಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಳ್ಬೇಕು ಅಂತ ನನ್ನೊಂದು ಅನಿಸಿಕೆ ಮೇಡಮ್. 2014ರಿಂದ 2020 ತನಕನೂ ಏನೊಂದು ಅಮಿತ್ ಶಾ ಅವರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನ್ ಕಾರ್ಯನಿರ್ವಹಿಸಿದ್ರು, ಹೌದು, ಅವರ ಒಂದು ಕಾರ್ಯ ನೋಡಿದಾಗ 100% ಸಕ್ಸಸ್ಫುಲ್ ರೇಟ್ ಇದೆ ಮೇಡಮ್. ಅವರು ಸಂಘಟನಾತ್ಮಕವಾಗಿ ಸಂಘಟನೆಯನ್ನ ಶಕ್ತಿಯುತ ಮಾಡಿದ್ರು. ದೇಶದ ವಿವಿಧ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಒಂದು ಶಕ್ತಿ ಮೇಲೆ ಅಲ್ಲಿ ಒಂದು ಗವರ್ಮೆಂಟ್ ಫಾರ್ಮ್ ಆಗುದಿರಬಹುದು, ಮತ್ತು ಕೊಯಲೇಷನ್ ಅಲ್ಲಿ ಗವರ್ಮೆಂಟ್ ಫಾರ್ಮ್ ಮಾಡೋದಾಗಿರ್ಬೋದು. ಇದರಲ್ಲಿ ಆಗಿನ ಒಂದು ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರ ಕೊಡುಗೆ ಅಪಾರವಾಗಿದೆ. ಅವರ ಸಂಘಟನಾತ್ಮಕವಾದ ಚತುರತೆ ಇರಬಹುದು, ಅವರು ಒಂದು ಮಿತ್ರ ಪಕ್ಷದ ಜೊತೆ ಅವರ ಒಂದು ಒಡನಾಟ ಇರಬಹುದು. ಅದು ಅಗದಿ ಪ್ರಬುದ್ಧತೆಯಿಂದ ಮತ್ತು ಯಶಸ್ವಿಯಾಗಿ ಅವರು ನಿರ್ವಹಿಸಿದ್ದಾರೆ ಅಂತ ನನ್ನೊಂದು ಅನಿಸಿಕೆ ಮೇಡಮ್. ಮೇಡಮ್, ಇವತ್ತು ನಾವು 14 ಒಂದು ರಾಜ್ಯದಲ್ಲಿ ಮತ್ತು 2 ಒಂದು ಕೇಂದ್ರ ಆಡಳಿತ ಯೂನಿಯನ್ ಟೆರಿಟರಿ ಅಂತ ಅಲ್ಲಿ ನಮ್ಮ ಸರ್ಕಾರ ಇದೆ. ಒಟ್ಟಾರೆ ಒಂದು ಕೊಯಲೇಷನ್ ಒಂದು ನಮ್ಮ ಸರ್ಕಾರ ಹಿಡ್ಕೊಂಡು 20 ರಾಜ್ಯಗಳಲ್ಲಿ ನಾವು ಇವತ್ತು ಸರ್ಕಾರ ನಡೆಸ್ತಾ ಇದೀವಿ ಮೇಡಮ್. ಇವತ್ತು ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡುವಂತ ನೈತಿಕತೆ ಇಡೀ ಕಾಂಗ್ರೆಸ್ಗೆ ಇಲ್ಲ ಮೇಡಮ್. ಇವರು ಏನೋ ಒಂದು ಆ ನಾಲಿಗೆಗೆ ಎಲಬಿಲ್ಲ ಅಂತ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಬರುವಂತ ದಿವಸದಲ್ಲಿ ಏನೊಂದು 2028 ಇಲೆಕ್ಷನ್ ಅಲ್ಲಿ ಜನರು ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಮೇಡಮ್. 140 ಸೀಟ್ ತಗೊಂಡು ಇವ್ರು ಬಹಳ ದುರಂಕಾರದಿಂದ ಮಾತಾಡ್ತಾ ಇದ್ದಾರೆ ಮೇಡಮ್. ಮತ್ತೆ
ಆ ಇವರ ತಂದೆಯವರು ಒಂದು ರಾಷ್ಟ್ರೀಯ ಅಧ್ಯಕ್ಷರ ಆಗಿದ್ದಾರೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಅವ್ರ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಬಹಳ ದಿವಸ ಇವರ ಆಟ ನಡೆಯುದಿಲ್ಲ ಮೇಡಮ್, ಬಹಳ ದಿವಸ ಇವರ ಆಟ ನಡೆಯುದಿಲ್ಲ. ಇದು ಸಾರ್ವಜನಿಕರ ವಲಯ. ಎಲ್ಲಾರು ಇವತ್ತು ನಿಮ್ಮಂತ ಮಾಧ್ಯಮ ಮುಖಾಂತರ ಯಾವ ಸಚಿವರು ಏನ್ ಮಾಡ್ತಾ ಇದಾರೆ, ಯಾವ ಶಾಸಕರು ಏನ್ ಮಾಡ್ತಾ ಇದಾರೆ, ಯಾವ ಜನಪ್ರತಿನಿಧಿಗಳು ಏನ್ ಮಾಡ್ತಾರ ಅನ್ನೋದು ನೀವ್ ಅಂಕಾರ ಸ್ಪಷ್ಟವಾಗಿ ತೋರಿಸ್ತಾ ಇದೀರಾ. ಅದ್ರ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಮೇಡಮ್. ಹಾಗಾಗಿ ಮೇಡಮ್ ಇವರು ರಜಾಗರ್ ಕಡೆಯಿಂದ ಓಡ್ ಬಂದಿದ್ದಾರೆ ಮೇಡಮ್ ಹೆದರಿ. ಮನೆಯಲ್ಲಿ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಅನ್ನ ಅಲ್ಲೇ ಬಿಟ್ಟು ಇವ್ರು ಗುಲ್ಬರ್ಗಕ್ಕೆ ಓಡ್ ಬಂದಿದ್ದಾರೆ ಮೇಡಮ್. ಅವ್ರ ಇತಿಹಾಸ ತಿಳ್ಕೋಬೇಕು. ಅಷ್ಟೇ ಧೈರ್ಯ ಇದ್ರೆ ಅವ್ರನ್ನ ಹೋಗಿ ಬಚಾವ್ ಮಾಡ್ಕೊಂಡು ಇವ್ರ ಜೊತೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಮತ್ತೆ ಇವ್ರು ಓಡ್ ಬಂದಿದ್ದಾರೆ ಮೇಡಮ್. ಇತಿಹಾಸ ತಿಳ್ಕೊಳ್ಬೇಕು ಮೇಡಮ್. ಇವರ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಆಗಿದೆ. ಮತ್ತೆ SLC ಇವ್ರದ್ದು ರ್ಯಾಂಕಿಂಗ್ ಏನಿದೆ ಗೊತ್ತಾ ಮೇಡಮ್? ಇವ್ರದ್ದು SLC ರ್ಯಾಂಕಿಂಗ್ ಏನಿದೆ ಅಂತ, ಮತ್ತೆ ಇವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಷ್ಟಾಗ್ತಾ ಇದೆ ಅಂತ ಗೊತ್ತಿದೆ ಮೇಡಮ್. ಇವರು ತಮ್ಮ ತಾಟಲ್ಲಿ ಏನೊಂದು ಹೆಗ್ಗಣ ಬಿಟ್ಟಿದೆ ಅದನ್ನ ನೋಡ್ಲಾರ್ದೆ ಬಾಜಿಕಿನ ಒಂದು ತಾಟದಲ್ಲಿ ನೊಣ ಓಡಿಸುವಂತ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರ ಏನೊಂದು ನಿನ್ನೆ ವಿಧಾನ ಸಭೆಯಲ್ಲಿ ಇವ್ರು ಏನೊಂದು ಬಾಯಿ ಹರಿಬಿಟ್ಟಿದ್ದಾರೆ, ಇದು ರಾಜ್ಯದ ಜನ ಖಂಡಿಸ್ತಾ ಇದ್ದಾರೆ. ಮತ್ತು ಬರುವಂತ ದಿವಸದಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನನ್ನೊಂದು ಅನಿಸಿಕೆ ಮೇಡಮ್. ಅಮಿತ್ ಶಾ ಅವರ ಒಂದು ಹಿನ್ನೆಲೆ ನೋಡಿದಾರೆ ಮೇಡಮ್. ಅಮಿತ್ ಶಾ ಅವರು ಒಂದು ಅಗದಿ ಪರಿಶ್ರಮದಿಂದ ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿ, ಮತ್ತೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿ ಇವರೆಲ್ಲ ಕಾರ್ಯನಿರ್ವಹಿಸೋ ರೂಟ್ ಲೆವೆಲ್ ಇಂದ ಕೆಲಸ ಮಾಡ್ಕೊಂಡು ಬಂದಿರೋರು ಮೇಡಮ್. ಇವ್ರ ಮನೇಲಿ ಯಾರೋ ರಾಜಕಾರಣಿಗಳಿಲ್ಲ. ಇವರ ಪರಿಶ್ರಮದಿಂದ ಒಂದು ಹಿಂದುತ್ವ ಆಗಿರ್ಬೋದು, ಮತ್ತೆ ದೇಶಭಕ್ತಿ ಆಗಿರ್ಬೋದು, ಮತ್ತು ಈ ದೇಶವನ್ನ ವಿಶ್ವಗುರು ಮಾಡುವಂತ ಏನೊಂದು ಕಲ್ಪನೆ ಇದೆ, ಅದರ ಅಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂತ ಒಬ್ಬ ಯಶಸ್ವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು, ಈಗಿನ ಗೃಹ ಸಚಿವರಾಗಿರ್ಬೋದು, ಅವ್ರ ಬಗ್ಗೆ ಈ ಕಾಂಗ್ರೆಸ್ನ ಒಬ್ಬ ಸಚಿವ ಮಾತಾಡುದಂತ ಎಷ್ಟು ಸರಿ ಮೇಡಮ್? ನಾ ಇವತ್ತು ಹೇಳ್ತಾ ಇದ್ದೀನಿ ಮೇಡಮ್, ಬರುವಂತ 2028ರಲ್ಲಿ ಇವ್ರನ್ನ ರಾಜ್ಯದ ಜನ ತಕ್ಕ ಪಾಠ ಕಲಿಸ್ತಾರೆ, ಧೂಳಿಪಟ ಆಗಿ ಹೋಗ್ತಾರೆ ಮೇಡಮ್. ಏನೋ ಇವ್ರೆಂತಂದ್ರೆ ನಾ ಕಾಂಟ್ರವರ್ಸಿಯಲ್ ಆಗಿ ಮಾತಾಡಿದ್ರೆ ನಾನ್ ದೊಡ್ಡವನಾಗ್ಬಿಡ್ತೀನಂತ ಮೇಡಮ್. ಕಾಂಟ್ರವರ್ಸಿಯಲಿ ಮಾತಾಡೋದಕ್ಕಿಂತ ನೀವು ಏನ್ ಕೆಲಸ ಮಾಡ್ತೀರಿ, ನಿಮ್ಮ ರಾಜ್ಯಕ್ಕೆ ಕೊಡುಗೇನು, ನಿಮ್ಮ ಕ್ಷೇತ್ರಕ್ಕೆ ಕೊಡುಗೇನು ಅನ್ನೋದೊಂದು ಇವತ್ತಿನ ಜನ ನೋಡ್ತಾ ಇದಾರೆ ಮೇಡಮ್. ಪ್ರಿಯಾಂಕಾ ಖರ್ಗೆ ಅವರ ಒಂದು ಕೊಡುಗೆ ಶೂನ್ಯ ಮೇಡಮ್, ಶೂನ್ಯ. ಸರ್, ತಾನೂ ಕೂಡ ಒಬ್ಬ ಸಚಿವನಾಗಿ ಕೇಂದ್ರ ಸಚಿವರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದಕ್ಕೆ ಅವರಿಗೆ ಏನ್ ಕಾರಣ ಇದೆ ಅಂತೀರಿ ಮೇಡಮ್? ಒಂದು ದುರಂಕಾರ ಅಂತೀನಿ ಮೇಡಮ್. ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿಲ್ಲ ಮೇಡಮ್. ವಿದ್ಯಾಭ್ಯಾಸ ನೀವು ನೋಡಿದ್ರೆ ಅವ್ರ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೆ ಅವರ ತಂದೆಯವರಿಂದ ಬಡವಳಿಯಾಗಿ ಇವ್ರಿಗೆ ಈ ಒಂದು ಶಾಸಕ ಸ್ಥಾನ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ. ಹಾಗಾಗಿ ಅವ್ರಿಗೆ ಅದೊಂದು ಪ್ರಬುದ್ಧತೆ ಇಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ನನಗೆ ಅನಿಸ್ತದೆ ಮೇಡಮ್. ಮತ್ತೆ ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್, ದುರಂಕಾರದಿಂದನೇ ನನ್ಗೆ ಮಾತಾಡ್ತಾ ಇದ್ದಾರೆ ಅನಿಸಿದೆ ಮೇಡಮ್. ಒಬ್ಬ ಸಚಿವನಾಗಿ ಏನೊಂದು ತಮ್ದು ಬರ್ತಾ ತಾವೇನೊಂದು ಫಿಲ್ಟರ್ ಆಗ್ಬೇಕು, ಒಂದು ಚೆನ್ನಾಗಿ ಕೆಲಸ ಮಾಡ್ಬೇಕು, ಚೆನ್ನಾಗಿ ಶಾಸಕನಾಗಬೇಕು, ಚೆನ್ನಾಗಿ ಸಚಿವನಾಗಿ ಕೆಲಸ ಮಾಡ್ಬೇಕು ಅನ್ನೋದೇನೋ ಒಂದು ಪ್ರಕೃತಿಯ ನಿಯಮ ಇದೆ. ಅದು ಎಲ್ಲೂ ಇವರಲ್ಲಿ ಫಿಟ್ ಕೂಡ್ತಾ ಇಲ್ಲ, ಮತ್ತೆ ಇವ್ರು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ಸ್ತದೆ. ಇವರ ಪ್ರಬುದ್ಧತೆಯನ್ನು ಬೆಳೀತಾ ಇಲ್ಲ, ಇವರ ಕಾರ್ಯಕ್ಷಮತೆಯನ್ನು ಬೆಳೀತಾ ಇಲ್ಲ. ಮತ್ತೆ ಸಚಿವನಾಗಿ ಏನೊಂದು ಜವಾಬ್ದಾರಿ ಇದೆ, ಆ ಒಂದು ಪ್ರಬುದ್ಧತೆ ಅಂತ ಹೇಳ್ತಾರೆ, ಮೈಂಡ್ ಸೆಟ್ ಅಂತ ಇದೀನಿ, ಅದು ಬೆಳೀತಾನೆ ಇಲ್ಲ ಮೇಡಮ್. ಹಂಗಿದ್ದಾಗ ಇವ್ರ ಕಡೆಯಿಂದ ಏನ್ ಅಪೇಕ್ಷೆ ಮಾಡ್ಲಿಕ್ಕೆ ಆಗುತ್ತೆ ಹೇಳಿ? ಮತ್ತೆ ಇವ್ರೆಲ್ಲಾರ ಬಗ್ಗೆನೇ ಮಾತಾಡ್ತಾರೆ ಮೇಡಮ್. RSS ಬಗ್ಗೆ ಮಾತಾಡಿದ್ರು, ಅಲ್ಲಿ ನಮ್ಮ ಸಲ್ವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರು, ಇವತ್ತು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೇಡಮ್. ಮಾತಾಡ್ಲಿ, ಆದ್ರೆ ಒಂದು ಅವ್ರ ತಿಳ್ಕೊಂಡ್ಬಿಡ್ಲಿ, ನಾ ಏನೋ ಇಂಥವೆಲ್ಲ ಮಾತಾಡೋದ್ರಿಂದ ನಾ ದೊಡ್ಡವನಾಗ್ತೀನಿ ಅಂತ ಇಲ್ಲ. ನೀವು ರಾಜ್ಯದ ಜನರ ಮುಂದೆ ನಿಮ್ಮ ಮಾನ ಮರ್ಯಾದೆ ಕಳ್ಕೊತಾ ಇದ್ದೀರಾ. ನೀವು ಬಹಳ ಸಣ್ಣ ವ್ಯಕ್ತಿಯಾಗಿ ಒಂದು ನಾಳೆ ನಿಮ್ಮ ಕ್ಷೇತ್ರದಲ್ಲೇನೆ ಸೋಲುವಂತ ಎಲ್ಲಾನು ಒಂದು ಲಕ್ಷಣಗಳು ಕಾಣ್ತಾ ಇದ್ದೇವೆ ಅಂತ ನಾ ಹೇಳಿಕ್ ಬಯಸ್ತೀನಿ.
ಸರ್, ಈ ಹಿಂದೆ ಇದೇ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಬ್ಯಾನ್ ಮಾಡಿಸ್ತೀನಿ ಅಂತ ಹೊರಟು ಮುಖಭಂಗ ಅನುಭವಿಸಿದ್ದು ನೋಡಿದಿರಿ. ಯಾಕೆ ಇವರು ಇಂತಹ ಪ್ರಯತ್ನ ಮಾಡ್ತಾರೆ ಅಂತ ನಿಮಗನ್ಸುತ್ತೆ? ಮೇಡಮ್, ಒಂದು ರಾಜಕಾರಣದಲ್ಲಿ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸುವುದು ಅತಿ ಮುಖ್ಯ ಮೇಡಮ್. ಹ್ಮ್ ಆದ್ರೆ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿ ಮೇಲೆ ಬಂದಾಗ ನಕಾರಾತ್ಮಕವಾಗಿನೇ ಇವರು ಚಟುವಟಿಕೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ರಿ, ಇವತ್ತು ಇಡೀ ಕರ್ನಾಟಕದಲ್ಲಿ 518 ಜಾಗದಲ್ಲಿ ಪಥಸಂಚಲನ ಆಯೋಜನೆ ಮಾಡಿ ಯಾವುದು ಅಹಿತಕರ ಘಟನೆ ನಡೆದಂತೆ ಯಶಸ್ವಿಯಾಗಿ ಇವತ್ತು ವಿಜಯದಶಮಿಯ ಪಥಸಂಚಲನ ನಿರ್ವಹಿಸಿದೆ ಮೇಡಮ್. ಇವರು ಏನೋ ಒಂದು RSS ಮೇಲೆ ಒಂದು ಬ್ಯಾನ್ ತರ್ಲಿಕ್ಕೆ ಹೊಂಟು, ಅದ್ರ ಮೇಲೆ ಟಿಪ್ಪಣಿ, ಅದ್ರ ಬಗ್ಗೆ ಏನೋ ಒಂದು ನಕಾರಾತ್ಮಕವಾಗಿ ಮಾತಾಡೋದ್ರಿಂದ ದೊಡ್ಡವಾಗ್ತೀನಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ನನ್ಗೇನೋ ಒಂದು ದೊಡ್ಡ ಹುದ್ದೆ ಸಿಗುತ್ತೆ, ನಾ ಉಪಮುಖ್ಯಮಂತ್ರಿ ಆಗ್ತೀನಿ, ಎಲ್ಲೋ ಒಂದು ಆ ಕನಸಿನಲ್ಲೇನೆ ಇದೆ ಮೇಡಮ್. ಇದು ತಿರುಕನ ಕನಸು ಮೇಡಮ್, ತಿರುಕನ ಕನಸು. ಅದಕ್ಕೆ ಅರ್ಹತೆ ಬೇಕು. ಇವರೇನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಬಯಸಿ ಏನೊಂದು ಅವ್ರ ಹೈಕಮಾಂಡ್ಗೆ ಖುಷಿ ಪಡಿಸ್ಲಿಕ್ಕೋಸ್ಕರ ಬಾಯಿಗೆ ಬಂದಂಗೆ ಏನ್ ಮಾತಾಡ್ತಾ ಇದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಸಾಂಸ್ಕೃತಿಕ ಸಂಘಟನೆಯನ್ನ ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲ ಆಗ್ಲಾರ್ದ ಕೆಲಸ ಮೇಡಮ್. ಮತ್ತೆ ಇವರಿಗೆ ನ್ಯಾಯಾಲಯದಿಂದ ಚಾಟಿ ಬೀಸಿದೆ. ಅಲ್ಲಿ 350 ಮಂದಿಯ ಪಥಸಂಚಲನ ಯಶಸ್ವಿಯಾಗಿ ನಡೆದಿದೆ. ಮತ್ತೆ ಕಳೆದ ಬಾರಿ ಅಲ್ಲಿಯ ಜನರು ಸಾರ್ವಜನಿಕರ ವೀಕ್ಷಣೆಗೆ ಬಂದಿದ್ರು, ಅದು 5-10 ಪಟ್ಟು ಜಾಸ್ತಿ ಬಂದಿದ್ದಾರೆ ಮೇಡಮ್ ಆ ಒಂದು ಪಥಸಂಚಲನ ನೋಡ್ಲಿಕ್ಕೆ. ಹೀಗಾಗಿ ನೀವು ಅದ್ರ ಮೇಲೆ ತಿಳ್ಕೋಬಹುದು, ಪ್ರಿಯಾಂಕಾ ಖರ್ಗೆಯನ್ನ ಅವರ ಕ್ಷೇತ್ರ ಜನರೇ ತಿರಸ್ಕರಿಸಿದ್ದಾರೆ. ಬರುವಂತ ದಿವಸದಲ್ಲಿ ಅವ್ರಿಗೆ ಪಾಠ ಕಲಿಸ್ತಾರೆ ಮೇಡಮ್ ಅಂತ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಸರ್, ಹಿಂದೊಮ್ಮೆ ಇವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ವಿಷದ ಹಾವು ಅಂತ ಹೇಳಿದ್ರು. ಮಗನಿಗೂ ತಂದೆಯ ಆದರ್ಶ ಆಗ್ತಿದಾರಾ ಅಂತ? ನೀವು ಹೇಳೋದು ಸರಿಯಾಗಿದೆ ಮೇಡಮ್, ಆದರ್ಶ ಆಗ್ತಾ ಇದಾರೆ ಮೇಡಮ್. ಪ್ರಧಾನ ಮಂತ್ರಿ ಬಗ್ಗೆ ಒಬ್ಬ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಅವರು ಹಿಂದೆ ಸಾಕಷ್ಟು ಬಾರಿ MP ಆದವ್ರು ಮೇಡಮ್, ಮತ್ತೆ ಸಚಿವರು ಆದವರು. ಇವರು ಒಬ್ಬ ಪ್ರಧಾನ ಮಂತ್ರಿ ಬಗ್ಗೆ ಮಾತಾಡ್ತಾರಂತಂದ್ರೆ ಮತ್ತೆ ಅದೇ ಚಾಳಿ ಅವ್ರ ಮಗಕ್ಕೂ ಬಂದಿದೆ ಮೇಡಮ್. ಮೇಡಮ್, ಒಂದು ತಿಳ್ಕೋಬೇಕು, ವಾಯನಾಡ್ ಒಂದು ನಾಮಿನೇಷನ್ ಫೈಲ್ ಮಾಡುವಾಗ ನನಗೆ ದುಃಖದಿಂದ ಹೇಳ್ತಾ ಇದ್ದೀನಿ, ಅವ್ರ ಹಿರಿಯರು ಅವ್ರು ಮಾತಾಡ್ತಾರಂತ ನಾ ಮಾತಾಡಿದ್ರು. ಆದ್ರೆ ವಾಯನಾಡ್ ಪ್ರಿಯಾಂಕಾ ವಾದ್ರಾ ಅವರು ನಾಮಿನೇಷನ್ ಸಬ್ಮಿಟ್ ಮಾಡುವಾಗ ಎಲೆಕ್ಷನ್ ಆಫೀಸ್ ಅಲ್ಲಿ ಹೊರಗ್ ನಿಂತಿದ್ರು ಮೇಡಮ್. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಗಿಲು ಸಂದಾಗಿ ನೋಡ್ತಾ ಇದಾರೆ ಮೇಡಮ್. ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವರ ಅರ್ಹತೆ ಏನಿದೆ, ಇವರನ್ನ ಯಾವೊಂದು ಅರ್ಥದಲ್ಲಿ ಇವ್ರು ನಡ್ಸ್ಕೊತಾ ಇದ್ದಾರೆ ಅನ್ನೋದೊಂದು ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಆದ್ರೂ ಸುದ್ದಾನು ಇವರ ನಕಾರಾತ್ಮಕ ವಿಚಾರಗಳು, ನಕಾರಾತ್ಮಕ ಮಾತುಗಳು ಇವ್ರು ಬಿಡ್ತಾ ಇಲ್ಲ ಮೇಡಮ್. ಇನ್ನೇನ್ ಜಾಸ್ತಿ ಹೇಳಿದೆ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸೋತದ್ ಯಾಕಂದ್ರಿ ಮತ್ತೆ ಇದರಿಂದಾನೇ ಇವ್ರನ್ನ ಸೋಲಿಸಿ ಇವ್ರನ್ನ ರಾಜ್ಯಸಭೆ ಸದಸ್ಯ ಮಾಡಿದ್ದಾರೆ, ನಾಮಕೆ ವಾಸ್ತೆ ಮಾಡಿದ್ದಾರೆ ಮೇಡಮ್ ಅಷ್ಟೇ. ಅದು ಬಿಟ್ರೆ ಇವರ ಚಟುವಟಿಕೆ ಬಗ್ಗೆ ಕಾಂಗ್ರೆಸ್ ಅಲ್ಲಿನೂ ಒಂದು ಆಶಾಭಾವನೆ ಇಲ್ಲ. ಹಾಗಾಗಿ ತಂದೆಯ ಒಂದು ಗುಣಗಳೇ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೊಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್, ಪ್ರಿಯಾಂಕ್ ಖರ್ಗೆ ಅವರಿಗೆ ತಂದೆ ಹೆಸರಲ್ಲೇ ಎಲ್ಲಾ ಸುಲಭವಾಗಿ ಸಿಕ್ಕಿದೆ, ಇಷ್ಟು ಹಗುರವಾಗಿ ಮಾತಾಡೋದಕ್ಕೆ ಕಾರಣ ಆಗಿರಬಹುದಾ ಅಂತ? ಮೇಡಮ್, ಅದೇ ಹೇಳ್ತಾ ಇದೀನಲ್ಲ, ಪ್ರಿಯಾಂಕಾ ಖರ್ಗೆ ಅವರು ರೂಟ್ ಲೆವೆಲ್ ಇಂದ ಬಂದಿಲ್ಲ ಮೇಡಮ್. ತಂದೆಯ ಬಳುವಳಿಯಾಗಿ ಒಂದು ಬಾಯಲ್ಲಿ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದಂತ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕ ಜೀವನದಲ್ಲಿ ಹೆಂಗ್ ನಡ್ಕೋಬೇಕು, ಒಂದು ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಹೆಂಗ್ ಮಾತಾಡ್ಬೇಕು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ಮೇಡಮ್. ರೂಟ್ ಲೆವೆಲ್ ಅಲ್ಲಿ ಬಂದ್ರೆ ಮಾತ್ರ ನೀವು ಸಾರ್ವಜನಿಕರ ಒಂದು ವಲಯದಲ್ಲಿ ನಿಮ್ಮ ತೊಡಸ್ಕೊಂಡಾಗ ಅಲ್ಲಿ ಗೌರವಪೂರ್ಣವಾಗಿ ಹೆಂಗ್ ನಡ್ಕೋಬೇಕು ಅನ್ನೋದೊಂದು ತಿಳುವಳಿಕೆ ಬರುತ್ತೆ. ಬಟ್ ಹಂಗಾಗಿಲ್ಲ ಮೇಡಮ್. ಇಲ್ಲಿ ಇವರು ತಂದೆಯ ಒಂದು ಇದರಿಂದ ಏನೋ ಒಂದು ಹೆಸರಿನಿಂದ ಇವರಿಗೆ MLA ಒಂದು ಟಿಕೆಟ್ ಸಿಕ್ತು, MLA ಆದ್ರು, ಸಚಿವರು ಆದ್ರು.
ಆದ್ರೆ ಏನೊಂದು ಅರ್ಹತೆ ಬೇಕು. ಹಿಂದೆ ನಮ್ಮ ಅನುಭವ ನಾವು ಯಾವ ರೀತಿಯ ಈ ಸಾರ್ವಜನಿಕ ಒಂದು ವಲಯದಲ್ಲಿ ಬೆಳ್ಕೋತ್ ಬಂದೀವಿ ಅನ್ನೋದೊಂದು ಆ ಒಂದು ತಿಳುವಳಿಕೆನೇ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ದುರಂಕಾರ ಬಂದೇ ಬರುತ್ತೆ ಮೇಡಮ್. ಆ ತಿಳುವಳಿಕೆನೇ ಇಲ್ಲ ಅಂತಂದ್ರೆ ಆ ನೈತಿಕತೆನೇ ಇಲ್ಲ ಅಂದ್ರೆ ಬಾಯಿ ಬಂದು ಮಾತಾಡ್ತಾರೆ ಮೇಡಮ್. ಇನ್ನೇನು ಇದ್ರ ಕಡೆಯಿಂದ ಅಪೇಕ್ಷೆ ಮಾಡ್ಲಿಕ್ಕೆ ಆಗುತ್ತೆ? ಕರೆಕ್ಟ್ ಸರ್. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕರಾವಳಿ ಹಿಂದುತ್ವದ ಫ್ಯಾಕ್ಟರಿ ಅಂತ ಹೇಳಿದ್ರು. ಇದಕ್ಕೂ ಭೈರತಿ ಸುರೇಶ್ ಅವರು ಹೇಳಿರುವಂತ ಹೇಳಿಕೆಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ? ಮೇಡಮ್, ಕರಾವಳಿ ಅಂತ ಬಂದಾಗ ಅಲ್ಲಿಯ ಜನರು ಬಹಳ ಪ್ರಬುದ್ಧರು ಮೇಡಮ್. ದೈವಿ ಭಕ್ತರು, ಅಗದಿ ತಿಳುವಳಿಕೆ ಉಳ್ಳವರು ಅಲ್ಲಿ ಜನರು ಮೇಡಮ್. ಹಾಗಾಗಿ ಮೇಡಮ್ ಅಲ್ಲಿ ಒಂದು ಧರ್ಮಾಚರಣೆ ಅಗದಿ ಚೆನ್ನಾಗಿ ನಡೆಯುತ್ತೆ ಮೇಡಮ್. ನಮ್ ಒಂದು ಇಡೀ ರಾಜ್ಯದ ಜನರು ಅಲ್ಲಿಯ ದೇಗುಲಗಳಿಗೆ, ಅಲ್ಲಿ ಎಲ್ಲಾ ಒಂದು ದೈವಿಯ ಏನೊಂದು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ ಮೇಡಮ್. ಪುನೀತರಾಗ್ತಾರೆ, ಬರ್ತಾರೆ ಮೇಡಮ್. ಮೇಡಮ್, ಕರಾವಳಿ ಪ್ರದೇಶ ಅಂತ ಬಂದಾಗ ಅಗದಿ ಒಂದು ನಾವು ಬಹಳ ಗೌರವದಿಂದ ಮಾತಾಡ್ತೀವಿ. ಆದ್ರೆ ಕಾಂಗ್ರೆಸ್ಗೆ ಅಲ್ಲಿಯ ಒಂದು ಹಿಂದುತ್ವ, ಅಲ್ಲಿಯ ಆಚರಣೆ, ಅಲ್ಲಿಯ ಮಂದಿ ಬಗ್ಗೆ ಯಾಕೋ ಒಂದ್ ಸ್ವಲ್ಪ ತಿರಸ್ಕಾರ ಭಾವನೆ ಇದೆ ಮೇಡಮ್. ಮೇಡಮ್, ಅಲ್ಲಿ ಹಿಂದೂಗಳಿದ್ದಾರೆ, ಮತ್ತೆ ಹಿಂದುತ್ವನ ಪ್ರತಿಪಾದಿಸ್ತಾರೆ ಮೇಡಮ್. ಆದ್ರೆ ಅವರು ಯಾರನ್ನು ಅಲ್ಲಿ ನಾವು ಹಿಂದೂಗಳು ಜಾಸ್ತಿ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವ್ದೂನು ಅಂತ ಕಾನೂನಿಗೆ ಕೈ ತಗೊಳ್ಳುವಂತ ಯಾವ್ದು ಕೆಲಸ ಮಾಡುದಲ್ಲ ಮೇಡಮ್. ಅವ್ರೆಲ್ಲಾರು ಒಂದು ಎಲ್ಲಾರ ಜೊತೆ ಒಟ್ಟಾಗಿರ್ತಾರೆ, ಎಲ್ಲಾರ ಜೊತೆ ಕೂಡಿರ್ತಾರೆ ಮೇಡಮ್. ಆದ್ರೆ ಅವರ ಒಂದು ಅಸ್ಮಿತೆಗೆ, ಅವರ ಒಂದು ಹಿಂದುತ್ವಕ್ಕೆ ಒಂದು ಧಕ್ಕೆ ಬಂದಾಗ, ಚ್ಯುತಿ ಬಂದಾಗ ಮತ್ತು ಸ್ವಾಭಾವಿಕವಾಗಿ ಅವ್ರು ಸಿಡಿದಿರ್ತಾರೆ ಮೇಡಮ್. ಸಿಡಿದಿರ್ತಾರೆ, ಅದ್ರದೊಂದು ಅಲ್ಲೊಂದು ಪರಿಣಾಮವನ್ನು ನೀವು ನೋಡ್ತೀರಾ. ಆದ್ರೆ ರಾಜ್ಯ ಸರ್ಕಾರ ಅಲ್ಲಿಯ ಒಂದು ಏನೊಂದು ಯಾರನ್ನ ಹತೋಟಿಯಲ್ಲಿ ಇರಬೇಕು, ಯಾರು ಈ ಸಮಾಜ ಘಾತಕ ಶಕ್ತಿಗಳು ಏನೊಂದು ಅಲ್ಲಿಯ ಶಾಂತಿ ಕೆಡಿಸ್ತಾ ಇದೆ ಅವ್ರ ಮೇಲೆ ನಿಯಂತ್ರಣ ತಗೋತಾ ಇಲ್ಲ ಮೇಡಮ್. ಇವರು ಅವ್ರನ್ನ ಫ್ರೀ ಆಗಿ ಬಿಡ್ತಾ ಇದೆ. ನೀವು ನಮ್ಗೆ ಓಟ್ ಹಾಕಿ ನೀವು ಬೇಕಾದ ಮಾಡ್ರಿ. ಹಂಗಾಗಿ ಅಲ್ಲಿ ಒಂದು ವಾತಾವರಣನು ಕೆಡಿಸ್ತಾ ಇದ್ದಾರೆ, ಮತ್ತು ಕಾನೂನು ಸುವ್ಯವಸ್ಥೆನೂ ಹದಗೆಡ್ತಾ ಇದೆ. ಮತ್ತೆ ಅಲ್ಲಿ ಕರಾವಳಿ ಜನರು ತಮ್ಮ ಧರ್ಮ ರಕ್ಷಣೆಯಲ್ಲಿ ನಿರತ ಆಗಿದ್ದಾರೆ, ಮತ್ತೆ ಧರ್ಮ ರಕ್ಷಣೆ ಮಾಡ್ತಾರೆ ಮೇಡಮ್. ಅದ್ರಲ್ಲಿ ಏನ್ ತಪ್ಪಿದೆ? ಇವ್ರು ಮುಖ್ಯಮಂತ್ರಿಗಳಾಗಿರ್ಬೋದು, ಭೈರತಿ ಸುರೇಶ್ ಅವರಾಗಿರ್ಬೋದು, ಇವ್ರೆಲ್ಲೋ ಒಂದ್ ಕಡೆ ಕರಾವಳಿಯ ಒಂದು ಏನೊಂದು ಹಿಂದುತ್ವ ಇದೆ, ಅಲ್ಲಿಯ ಒಂದು ಪ್ರಭುತ್ವ ಇದೆ, ಅದಕ್ಕೇನಾದ್ರು ಅಸೂಯೆ ಪಟ್ಟು ಅಲ್ಲಿ ಒಂದು ಟಿಪ್ಪಣಿ ಮಾಡ್ತಾ ಇದಾರೆ. ಆದ್ರೆ ಅದು ಹೇಳ್ತಾ ಇದ್ದೀನಿ, ಇವ್ರು ಏನೇನ್ ಮಾಡ್ತಾರೆ ಮಾಡ್ಲಿ ಮೇಡಮ್. ಇವ್ರಿಗೆ ಮ್ಯಾಂಡೇಟ್ ಸಿಕ್ಕಿದೆ. ಇಲ್ಲಿ 140 ಏನೊಂದು ಶಾಸಕರು ಆರಿಸಿ ಬಂದಿದ್ದಾರೆ. ಒಂದು 2023 ಆಗಿರ್ಬೋದು, ಅದಾದ್ಮೇಲೆ ಬೈ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು, 140 ಸೀಟ್ ಏನ್ ಗೆದ್ದಿದ್ದಾರೆ ಇವರು. ಮೇಲೆ ಅವ್ರ ದುರಂಕಾರ ಬಂದಿದೆ ಮೇಡಮ್. ನಾ ಏನಂತೀನಿ, ಶಕ್ತಿ ಇದ್ದಾಗ ನೀವು ಸಮಾಧಾನದಿಂದ ವರ್ತಿಸ್ಬೇಕು, ಎಲ್ಲಾರ್ಗೆ ಗೌರವ ಕೊಡ್ಬೇಕು. ಆದ್ರೆ ನೀವು ಶಕ್ತಿ ಇದ್ದಾಗ ದುರಂಕಾರದಿಂದ ಮೆರೆದ್ರೆ ನಿಮ್ ನಾಳೆ 2028ರಲ್ಲಿ ನಿಮ್ಗೆ ಜನರು ಪಾಠ ಕಲಿಸ್ತಾರೆ ಮೇಡಮ್. ಎಷ್ಟೋ ಒಂದು ರಾಜ್ಯಗಳು ಅಂದ್ರೆ ರಾಜ್ಯಗಳು ದುರಂಕಾರ ಮೆರೆದವರು ಮಣ್ಣಾಗೋದ್ರು ಮೇಡಮ್. ಇವ್ರೇನು ಮೇಡಮ್? ಕರೆಕ್ಟ್ ಸರ್. ಸದನದಲ್ಲಿ ಬಿಜೆಪಿ ನಾಯಕರು ಈ ಖರ್ಗೆ ಅವರ ಮಾತಾಗಿರ್ಬೋದು, ಭೈರತಿ ಸುರೇಶ್ ಅವರ ಹೇಳಿಕೆಗಳಾಗಿರ್ಬೋದು, ಇದನ್ನ ವಿರೋಧ ಮಾಡಿ ಮಾತಾಡ್ತಾ ಇದ್ದಾರೆ. ಮುಂದೆ ಖರ್ಗೆ ಅವರ ಈ ಹೇಳಿಕೆ ಬಗ್ಗೆ ಪಕ್ಷದಿಂದ ಪ್ರತಿಭಟನೆ ಏನಾದ್ರೂ ಮಾಡ್ತಿದಾರಾ ಅಂತ? ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ಒಂದು ಪ್ರೇರಣೆ, ಅವ್ರ ಬಗ್ಗೆ ಇರುವಂತ ಪ್ರೀತಿ, ಗೌರವ, ಅದಕ್ಕೆ ಚ್ಯುತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಸುಮ್ ಕೊಡುದಿಲ್ಲ ಮೇಡಮ್. ಈ ಒಂದು ಏನೊಂದು ಪ್ರಿಯಾಂಕಾ ಖರ್ಗೆ ಅವ್ರ ಏನ್ ಹೇಳಿಕೆ ಇದೆ, ಇದನ್ನ ಅವ್ರು ವಾಪಸ್ ತಗೋಬೇಕು, ಕ್ಷಮೆ ಯಾಚಿಸ್ಬೇಕು. ಮತ್ತೆ ಮುಂದೆ ಹಿಂಗೆ ಬಾಯಿ ಹರಿ ಬಿಡ್ಲಾರ್ದಂಗೆ ನಾವ್ ಇವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ ಮೇಡಮ್. ನಮ್ಮಲ್ಲಿ ಇದ್ರ ಬಗ್ಗೆ ಎಲ್ಲಾನು ಒಂದ್ ಕಡೆ ಡಿಸ್ಕಷನ್ ನಡೀತಾ ಇದೆ. ನಾವ್ ಇದನ್ನ ಸರಳಾಗಿ ಬಿಟ್ಕೊಡುದಿಲ್ಲ ಮೇಡಮ್.
ಕರೆಕ್ಟ್. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಹೇಳಿಕೆ ಮೇಲೆ ಚೆನ್ನಾಗಿ ಪಾಠ ಕಲಿಸ್ತೀವಿ. ಬರುವಂತ ದಿವಸದಲ್ಲಿ ನಮ್ಮಲ್ಲಿನೇ ಒಂದು ಈ ಹೇಳಿಕೆ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದೊಂದು ನಮ್ಮ ಹಿರಿಯರ ಕೂತು ವಿಚಾರ ಮಾಡ್ತಾರೆ. ಇದನ್ನ ಒಂದು ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ಕೊಡ್ತಾರೆ. ಅದ್ರ ಪ್ರಕಾರ ಇಡೀ ರಾಜ್ಯದ ಒಂದು ಕಾರ್ಯಕರ್ತರು ಒಂದು ಕಾರ್ಯನಿರತರಾಗ್ತಾರೆ ಅಂತ ಈ ಒಂದು ಹೇಳಿ ಬಯಸ್ತೀನಿ. ಓಕೆ, ಧನ್ಯವಾದಗಳು ಪ್ರಮೋದ್ ಕಾರ್ಕುನ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ. ಮೇಡಮ್ ನಮಸ್ಕಾರ, ನಿಮ್ಗೆಲ್ಲರಿಗೂ ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಇಂತಹ ಮಾತುಗಳನ್ನೇ ತಮ್ಮ ಬಂಡವಾಳ ಮಾಡ್ಕೊಂಡಿರೋದು ವಿಚಿತ್ರ. ಅಪ್ಪನ ಹೆಸರಿನಷ್ಟೇ ಬಂಡವಾಳ ಮಾಡ್ಕೊಂಡಿರೋ ಪ್ರಿಯಾಂಕ್ ಖರ್ಗೆ ಅವರು ಇದೇ ರೀತಿ ನಾಲಿಗೆ ಹರಿಬಿಡ್ತಾ ಹೋದ್ರೆ ಸ್ವಂತ ಅಸ್ತಿತ್ವ ಕಟ್ಟಿಕೊಳ್ಳೋದು ಕನಸಿನ ಮಾತೇ ಸರಿ. ಇದಾಗಿತ್ತು ಈ ದಿನದ ಹೇಳಿ ಕೇಳಿ. ಮತ್ತೊಂದು ವಿಷಯ ಹಾಗೂ ಮತ್ತೊಬ್ಬ ಕಾಲರ್ ಜೊತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿ ಧ್ವನಿ.